ಆತ್ಮೀಯ ನವೋದಯ ವಿದ್ಯಾಸಂಘದ ಹೃದಯವಂತ ಹಾಗೂ ಗೌರವಯುತ ಮತಬಾಂಧವರೇ, ದಿನಾಂಕ 4/8/2024 ನಡೆಯುವ ಚುನಾವಣೆಯಲ್ಲಿ ನವೋದಯ ವಿದ್ಯಾಸಂಘದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ. ನಾನು ಈ ಹಿಂದೆ ಸುಮಾರು 32 ವರ್ಷಗಳ ಕಾಲ ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ, ವಿದ್ಯಾರ್ಥಿಗಳ ವಾರ್ಷಿಕ ಫಲಿತಾಂಶಕ್ಕಾಗಿ ತುಂಬ ಶ್ರಮಪಟ್ಟು 100ಕ್ಕೆ 100 ಫಲಿತಾಂಶ ತರಲು ಶ್ರಮಪಟ್ಟಿರುತ್ತೇನೆ. ಹಾಗೂ 100ಕ್ಕೆ 100 ಫಲಿತಾಂಶ ಬಂದರೂ ಕ್ವಾಲಿಟಿ ರಿಸಲ್ಟ್ ಅನ್ನೋದು ಬೇಕು ಅಂತ ಹೇಳಿ ನನ್ನ ಸರ್ಕಾರದಲ್ಲಿ ಇದ್ದಂಥ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಪ್ರತಿಭಾವಂತ ಶಿಕ್ಷಕರನ್ನು ಉಚಿತವಾಗಿ ಬಳಸಿಕೊಂಡು, ಫಾರ್ ಎಕ್ಸಾಂಪಲ್ CN ಚೆಲುವರಾಯಣ ಸ್ವಾಮಿ, ಈಗ ಕುಂಚೋನಲ್ಲಿ ಪಾಠ ಮಾಡ್ತಿರೋ ಮಂಜಪ್ಪ ಮಾಸ್ಟ್ರು, ಆದರ್ಶ ಸ್ಕೂಲಲ್ಲಿ ಪಾಠ ಮಾಡ್ತಿರೋ ನಮ್ಮ ದಿವಂಗತ ಶಂಕರನಾರಾಯಣ್, ಸುಮಾರು ಹಲವಾರು ಮಾಸಗಳು ನನ್ನ ಪ್ರೀತಿಯ ಪಾತ್ರದಿಂದ ಬಂದು ಉಚಿತವಾಗಿ ಪಾಠ ಮಾಡಿ ವಿದ್ಯಾರ್ಥಿಗಳ 50ಕ್ಕೆ 30-40 ಡಿಕ್ಷನ್ಗಳಂತ ಬರುತ್ತೆ ಪಾಠ ಮಾಡಿ ಸಹಾಯ ಮಾಡಿ ಉಚಿತವಾಗಿ ಸಹಾಯ ಮಾಡಿರ್ತಾರೆ. ಅದು ಆ ಶಿಕ್ಷಕರನ್ನು ನಂಬಿಟ್ಟ ಪ್ರೀತಿ, ಗೌರವ. ಅವರಿಗೆ ನಾನು ಮೊದಲನೇದಾಗಿ ಹೃದಯಪೂರ್ವಕ ನಮನವನ್ನು ಸಲ್ಲಿಸ್ತೇನೆ. ಈ ಸಂಸ್ಥೆ ಪ್ರಾರಂಭದ ಸ್ಥಿತಿಯಲ್ಲಿ ಪ್ರವೇಶ ಪಡೆಯಲು ಬೇರೊಬ್ಬ ರಾಜಕಾರಣಿಗಳಿಂದ ರೆಕಮೆಂಡ್ ಮಾಡಿಸಿ ಪಡಿಬೇಕಾದ ಸ್ಥಿತಿ ಇದ್ದಂಥ ಶಾಲೆ. ಆದರೆ ಇಂದಿನ ಒಂದು ಕೆಳ ಅಂತ ಅಂದರೆ ಅದರ ಡೋರ್ಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ, ಅದರ ಸೀಲಿಂಗ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದರಿಂದ ನೋವಾಗುತ್ತೆ. ನಾವೆಲ್ಲ ಓದಿ ಶಾಲೆ ಆಗಿದ್ದರಿಂದ ಆ ಶಾಲೆಗೆ ಪಣ ತೊಟ್ಟು ನನ್ನ ಆತ್ಮಸಾಕ್ಷಿಯಾಗಿ ಉತ್ತಮ ರೀತಿ ಬೆಳೆಸಲಿಕ್ಕೆ ಸಹಕಾರಿಯಾಗಲಿಕ್ಕೆ ಮಾಡ್ತೇನೆ ಅಂತೇಳಿ ನಾನೀಗ ನಿರ್ದೇಶಕ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಆದ್ದರಿಂದ ದಯಮಾಡಿ ನಿಮ್ಮ ಹೃದಯವಂತ ಮತಗಳನ್ನು ಚಿಂತಿಸಿ ಮತದಾನ ಮಾಡಿ. ನನ್ನ ಮೇಲೆ ಪ್ರೀತಿ ಗೌರವವಿದ್ದರೆ ಮತ ನೀಡಿ. ನನಗೆ ಕರ್ತವ್ಯ ನಿಷ್ಠೆ ಇಲ್ಲ ಅಂದರೆ ಮತ ಮಾಡಬೇಡಿ. ಯಾವ ಅಂಶಕ್ಕೂ ಒಳಗಾಗಬೇಡಿ. ಆತ್ಮಬುದ್ಧಿ ಮತವಾದರೆ ಪ್ರಜ್ಞಾವಂತ ಮತದಾರ. ನೀವು ಪ್ರಜ್ಞಾವಂತನ ಗೆಲ್ಲಿಸಿ ಆ ಶಾಲೆಗೆ ಅಭಿವೃದ್ಧಿ ಮಾಡಲು ತುಂಬ ಶ್ರಮ ಇರುತ್ತೆ, ಮಾಡಲೇಬೇಕಾದ ಸ್ಥಿತಿಲಿದೆ. ಖಂಡಿತ ಮಾಡಬೇಕಾಗಿ ತೋರಿಸ್ತೇನೆ. ದಯಮಾಡಿ ನಿಮ್ಮ ಮತಗಳನ್ನು ನನಗೆ ಕೊಟ್ಟು ಜಯಶೀಲರಾಗಿ ಮಾಡಿ ಆ ವಿದ್ಯಾಸಂಘ ಸಂಸ್ಥೆಗೆ, ನವೋದಯ ವಿದ್ಯಾಸಂಘ ಸಂಸ್ಥೆಗೆ ನನ್ನ ನಿರ್ದೇಶಕ ಚುನಾವಣೆಗೆ ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ಆತ್ಮೀಯವಾಗಿ ಬೇಡಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ನಾನು ನನ್ನ ಕ್ರಮಸಂಖ್ಯೆ 23 ಆಗಿದ್ದು, ನನ್ನ ಗುರುತು ಇಸ್ತ್ರಿಪೆಟ್ಟಿಗೆ ಆಗಿದೆ. ಈ ಸಂಸ್ಥೆಗೆ ನಾನು ಸಾರ್ವಜನಿಕರಿಂದ ಹೊಂದಿಕೆ ಪಡೆದು ಅದನ್ನು ದುಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ತರಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಅಂತ ಹೇಳ್ತಾ ನನಗೆ ಸಹಕರಿಸಬೇಕೆಂದು ಆತ್ಮವಾಗಿ ವಿಶ್ವಾಸದಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರಗಳು.